ನಮಸ್ಕಾರ ಸ್ನೇಹಿತರೆ. ಕೆಲವು ಮಹಿಳೆಯರು ಕುತ್ತಿಗೆಗೆ ಒಂದು ಸಣ್ಣ ತಾಳಿ, ಇನ್ನೊಂದು ದೊಡ್ಡ ತಾಳಿ ಹಾಕಿರುವುದನ್ನು ನೀವು ನೋಡಿರಬಹುದು. ಮತ್ತು ಇನ್ನು ಕೆಲವರು ಪದೇ ಪದೇ ತಾಳಿನ ಚೇಂಜ್ ಮಾಡುತ್ತಿರುತ್ತಾರೆ. ಇವತ್ತಿನ ವಿಷಯ ಪ್ರತಿಯೊಬ್ಬ ಮುತ್ತೈದೆಯು ಕೇಳಬೇಕಾದ ವಿಷಯ. ತಾಳಿ ಅಂದರೆ ಕೇವಲ ಕುತ್ತಿಗೆಯಲ್ಲಿ ಹಾಕಿಕೊಳ್ಳುವ ಚಿನ್ನದ ಸರ ಅಲ್ಲ. ಅದು ಗಂಡ ಹೆಂಡತಿಯ ನಡುವಿನ ಪ್ರೀತಿ, ನಂಬಿಕೆ ಮತ್ತು ಜವಾಬ್ದಾರಿಯ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಕೆಲವರು ತಾಳಿಯನ್ನು ಕೇವಲ ಫ್ಯಾಷನ್ ಅಥವಾ ಶೋಕಿಗಾಗಿ ಧರಿಸುತ್ತಾರೆ. ಆದರೆ ನಮ್ಮ ಹಿರಿಯರು ತಾಳಿಗೆ ಯಾಕೆ ಇಷ್ಟು ಮಹತ್ವ ಕೊಟ್ಟರು? ತಾಳಿ ಇದ್ದ ಮಹಿಳೆಯರು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ವಿಷಯ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯು ತಿಳಿದಿರಬೇಕಾದ ಮಹತ್ವದ ವಿಷಯವಾಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಮ್ಮ ಮಾನಸ ಮಂದರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. 1. ಮಹಿಳೆಯರು ಮಾಂಗಲ್ಯ ಧರಿಸುವಾಗ ಸ್ಟೈಲಿಗಾಗಿ ಸಣ್ಣ ಮಾಂಗಲ್ಯ ಧರಿಸಬಾರದು. ಅಲ್ಲದೆ ತುಂಬಾ ಉದ್ದ ಮಾಂಗಲ್ಯ ಕೂಡ ಧರಿಸಬಾರದು. ತಾಳಿ ಯಾವಾಗಲೂ ಎದೆಯ ಭಾಗವನ್ನು ಮುಟ್ಟುವಂತಿರಬೇಕು. ಯಾಕೆಂದರೆ ಹೃದಯದ ಹತ್ತಿರ ತಾಳಿ ಇರುವುದರಿಂದ ದಾಂಪತ್ಯ ಬಾಂಧವ್ಯ ಗಟ್ಟಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಎದೆಯ ಭಾಗವನ್ನು ಅನಾಹತ ಚಕ್ರ ಎಂದು ಆಧ್ಯಾತ್ಮಿಕವಾಗಿ ಕರೆಯುತ್ತಾರೆ. ಆ ಭಾಗದ ಬಳಿ ತಾಳಿ ಇರುವುದರಿಂದ ಪ್ರೀತಿ, ಶಾಂತಿ, ಒಗ್ಗಟ್ಟು ಹೆಚ್ಚುತ್ತದೆ ಎಂದು ಕೆಲವರು ನಂಬುತ್ತಾರೆ. ವೈಜ್ಞಾನಿಕವಾಗಿ ಚಿನ್ನ ಅಥವಾ ತಾಳಿಯ ಲೋಹ ದೇಹದ ಹೃದಯದ ಭಾಗಕ್ಕೆ ಸ್ಪರ್ಶವಾಗುವುದರಿಂದ ಹೆಣ್ಣಿಗೆ ಒಳ್ಳೆಯ ಶಕ್ತಿ ಸಿಗುತ್ತದೆ. ಅಲ್ಲದೆ ತಾಳಿ ತುಂಬಾ ಉದ್ದವಾಗಿದ್ದರೆ ದಿನನಿತ್ಯದ ಕೆಲಸಗಳಲ್ಲಿ ತೊಂದರೆಯಾಗಬಹುದು. ಎಲ್ಲಿಯಾದರೂ ಸಿಕ್ಕಿಕೊಂಡು ತಾಳಿ ತುಂಡಾಗಬಹುದು. ಈ ಕಾರಣಕ್ಕೆ ಎದೆಯ ಭಾಗದವರೆಗೆ ಇರುವ ಉದ್ದವನ್ನು ಅನುಕೂಲಕರ ಎಂದು ಪರಿಗಣಿಸಿದ್ದಾರೆ. 2. ಮಾಂಗಲ್ಯದಲ್ಲಿ ಕರಿಮಣಿ ಹೆಚ್ಚಾಗಿ ಇರಬೇಕು. ಕರಿಮಣಿ ಕಣ್ಣ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡುತ್ತದೆ. ಅಲ್ಲದೆ ತಾಳಿಯನ್ನು ಹೊರಗೆ ಕಾಣುವಂತೆ ಹಾಕಬಾರದು. ಪರಪುರುಷರ ಕಣ್ಣಿಗೆ ಬಿದ್ದರೆ ಸಂಸಾರದಲ್ಲಿ ಜಗಳ, ಮನಸ್ತಾಪ ಬರುತ್ತದೆ. 3. ಕೆಲವು ಮಹಿಳೆಯರು ಕೋಪದ ಭರದಲ್ಲಿ ತಾಳಿಯನ್ನು ಕಳಚಿ ಎಸೆಯುವುದು ಅಥವಾ ತೆಗೆದುಹಾಕುವುದು ಮಾಡುತ್ತಾರೆ. ಇದು ಒಳ್ಳೆಯದಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಯಾಕೆಂದರೆ ತಾಳಿ ಕೇವಲ ದಾರ ಅಥವಾ ಚಿನ್ನವಲ್ಲ, ಅದು ಒಂದು ಪ್ರತಿಜ್ಞೆಯ ಸಂಕೇತ. ಕ್ಷಣಿಕ ಕೋಪಕ್ಕಾಗಿ ಆ ಬಂಧದ ಸಂಕೇತವನ್ನು ಅವಮಾನಿಸಬಾರದು. 4. ಕೆಲವು ಮಹಿಳೆಯರು ಸ್ನಾನ ಮಾಡುವಾಗ ತಾಳಿಯನ್ನು ತೆಗೆದು ಇಡುತ್ತಾರೆ. ಈ ತಪ್ಪು ಮಾಡಬಾರದು. ಅಲ್ಲದೆ ಮಹಿಳೆಯರು ತಾಳಿಯನ್ನು ಸ್ನಾನ ಮಾಡುವಾಗ ಅಲ್ಲಿ ಇಲ್ಲಿ ಇಡುತ್ತಾರೆ. ಸ್ನಾನ ಮಾಡುವಾಗ ತಾಳಿ ತೆಗೆಯುವುದು ಒಳ್ಳೆಯದಲ್ಲ. ಒಂದು ವೇಳೆ ಸ್ನಾನದ ಟೈಮಲ್ಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ತಾಳಿ ತೆಗೆದರೆ ಅದನ್ನು ಸುರಕ್ಷಿತ ಹಾಗೂ ಶುಚಿಯಾದ ಸ್ಥಳದಲ್ಲಿ ಇಡಬೇಕು. ಯಾಕೆಂದರೆ ಅದು ವೈವಾಹಿಕ ಜೀವನದ ಪವಿತ್ರ ಸಂಕೇತವೆಂದು ಪರಿಗಣಿಸಲಾಗಿದೆ. 5. ಕೆಲವು ಮಹಿಳೆಯರು ತಾಳಿಯ ದಾರ ಮುರಿದಾಗ ಅಥವಾ ಹಾಳಾದಾಗ ಅದನ್ನು ಹಾಗೆಯೇ ಬಹಳ ದಿನ ಬಳಸುತ್ತಾರೆ. ನಮ್ಮ ಸಂಪ್ರದಾಯ ಹೇಳುತ್ತದೆ, ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅದನ್ನು ಸರಿಪಡಿಸುವಂತೆ ತಾಳಿಯನ್ನು ಗೌರವದಿಂದ ಸರಿಪಡಿಸಬೇಕು. ತುಂಬಾ ದಿನ ಹಾಗೆಯೇ ಬಿಡಬಾರದು. ಇದರಿಂದ ವೈವಾಹಿಕದಲ್ಲಿ ಇನ್ನೂ ಹೆಚ್ಚು ತೊಂದರೆಯಾಗುತ್ತದೆ. 6. ಅನೇಕರು ತಾಳಿಯ ಜೊತೆ ಪಿನ್ನನ್ನು ಧರಿಸುವುದನ್ನು ನೀವು ನೋಡಿರಬಹುದು. ಈ ತಪ್ಪು ಎಂದಿಗೂ ಮಾಡಬೇಡಿ. ತಾಳಿಯ ಜೊತೆ ಬೇರೆ ಯಾವುದೇ ವಸ್ತು ನೇತಾಡಿಸಬೇಡಿ. ನಿಮ್ಮ ಮಾಂಗಲ್ಯವನ್ನು ಬೇರೆಯವರಿಗೆ ಹಾಕಲು ಕೊಡಬೇಡಿ.